ವಿಜಯನಗರದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ. ರಾಜ್ಯದ ವಿವಿಧೆಡೆ ಮಳೆಯ ಆರ್ಭಟ ಹೆಚ್ಚಾಗಿದ್ದು ವಿಜಯನಗರದಲ್ಲೂ ಕೂಡ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಇದರಿಂದಾಗಿ ನೆಲಕ್ಕೆ ಬಿದ್ದ ಪಪ್ಪಾಯಿ ಬೆಳೆ ಇತ್ತ ಅನ್ನದಾತ ಕಣ್ಣೀರನ್ನ ಹಾಕ್ತಿದ್ದಾನೆ. ಕೂಡ್ಲಿಗಿ ತಾಲೂಕಿನ ಕುಪ್ಪಿನಕೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. 3 ಎಕರೆ ಜಮೀನಿನಲ್ಲಿ ಪಪ್ಪಾಯ ಬೆಳೆದಿದ್ದಂತಹ ರೈತ, ಆದರೆ ಈಗ ಇಡೀ ಬೆಳೆ ನಾಶಗೊಂಡಿದೆ. ಮಳೆಯಿಂದಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಪ್ಪಾಯಿ ಬೆಳೆದಿದ್ದ ರೈತ ಫಲ ಸಮೇತ ನೆಲಕ್ಕೆ ಬಿದ್ದಿರುವ ಪಪ್ಪಾಯಿ ಬೆಳೆ 10 ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಿ ಈಗ ರೈತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ನೋಡಿ ಯಾವ ರೀತಿ ವರುಣನ ಆರ್ಭಟದಿಂದಾಗಿ ನೆಲಕ್ಕುರುಳಿದೆ ಪಪ್ಪಾಯಿ ಬೆಳೆ ಅನ್ನೋದರ ಕುರಿತು. ಹೀಗಾಗಿ ರೈತ ಕಂಗಾಲಾಗಿದ್ದು ಪರಿಹಾರಕ್ಕೆ ಆಗ್ರಹಿಸಿದ್ದಾನೆ. ನಮ್ಮ ಗ್ರಾಮದಲ್ಲಿ ಒಂದು ಪಿಂಜಾರ್ ಯಮನಪ್ಪ ಅಂತ ಒಬ್ಬ ರೈತರು ಸುಮಾರು ವರ್ಷಗಳಿಂದ ಸಾಲ ಮಾಡ್ಕೊಂಡು ಏನೋ ಒಂದು ಲಾಸ್ಟ್ ಕೊನೆಗೆ ಒಂದು ತೋಟಗಾರಿಕೆ ಬೆಳೆಗೆ ಹೋಗೋಣ ಅಂತೇಳಿ ಎಲ್ಲ 5 ವರ್ಷದಿಂದ ಯಾವ ಬೆಳೆ ಮಾಡಿದ್ರು ಕೈ ಸಿಕ್ಕಿರ್ಲಿಲ್ಲ. ಅದೃಷ್ಟ ಏನೋ ಈ ವರ್ಷ ಭಗವಂತ ಒಳ್ಳೆ ಬೆಳೆ ಕೊಟ್ಟಿದ್ದ. ಆದ್ರೆ ಪ್ರಕೃತಿ ಕೋಪದಿಂದ ಈ ಸಲ ಒಂದೊಂದು ಗಿಡಕ್ಕೆ ಇರಲ್ಲ ಅಂದ್ರೂ ಒಂದು ಸಾಧಾರಣ 1-1.5 ಕ್ವಿಂಟಲ್ ಆಗ್ತಿತ್ತು ಸರ್. ಇದು ಅಷ್ಟು ಬೆಳೆ ಉತ್ತಮ ಬೆಳೆ ಬಂದಿದ್ರಿಂದ ಇದು ರಾತ್ರಿ ನಿನ್ನೆ ಪ್ರಕೃತಿ ಕೋಪದಿಂದ ಅತಿವೃಷ್ಟಿ ಅನಾವೃಷ್ಟಿ ದೈವ ಒಂದು ಗಾಳಿ ಮತ್ತು ಮಳೆ ಏಕಾಗಿ ಟೋಟಲ್ ಸುಮಾರು ಒಂದು 1.5 ಹೆಕ್ಟರ್ ಆಯ್ತು ಭೂಮಿ. 3 ಎಕರೆ ಹತ್ರ ಮಾಡಿದ್ದಾರೆ. ಇದರಲ್ಲಿ ಈಗ ಇವರಿಗೆ ಲಾಭದಾಯಕ ಆಗಿರೋದು ಏನು ಕೇವಲ 10% ಮಾತ್ರ ಸಿಕ್ಕಿದೆ ಬೆಳೆ. ಇನ್ನೂ ಒಂದು 80-90% ಬೆಳೆ ಸಂಪೂರ್ಣ ನಾಶ ಆಗಿಬಿಡ್ತದೆ. 90% ಬೆಳೆ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಏನು ಮೇಲೆ ಉಳಿದ್ರೆ ಇದು ಇದೆಲ್ಲ ಒಂದು ಬಿಸಿಲಿನ ಶಾಖ ಕಿರಣಗಳು ಬಿದ್ದು ಇದು ಬಂದಿರೋ ಬೆಳೆನ ಕೈ ಸಿಗಲ್ಲ ಇವ್ರಿಗೆ. ಯಾವ್ದು ಏನಾಗುತ್ತೆ ಅಂದ್ರೆ ಇದು ಗುಣಮಟ್ಟ ಸಿಗಲ್ಲ. ಹಾಗಾಗಿ ಯಾರೇ ಬೆಳೆಗಾರರು ಬಂದು ಇದನ್ನ ಖರೀದಿದಾರರು ಖರೀದಿ ಮಾಡಲ್ಲ. ಹಂಗಾಗಿ ಇದು ಇದ್ರೂ ವೇಸ್ಟ್ ಇದೆ. ಈಗ ಇನ್ಮೇಲೆ ಏನ್ ಮಾಡಕ್ಕಾಗತ್ತಂದ್ರೆ ಈಗ ಇದನ್ನ ಟೋಟಲ್ ವೆಚ್ಚ ಎಷ್ಟಾಗ್ಬೋದಾಗಿತ್ತು ಅಂದಾಜು ನೋಡ್ರಿ. ಒಂದೊಂದ್ಸಲ ಕಟಿಂಗ್ ಆದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ. ಇದು ಸಾಧಾರಣ ಅಂದ್ರೆ ಒಂದು ಕಾಯಿ ಬಂದು ಕೆಜಿಗೆ 5 ರೂಪಾಯಿ ಖರೀದಿ. ಎಷ್ಟು ಕೆಜಿ ಬರ್ಬೋದು ನೀವು ಹಿಡ್ಕೊಂಡ? ಒಂದು 20 ರೂಪಾಯಿ ಬೆಲೆ ಬಾಳುತ್ತಿದೆ. ಅಂದ್ರೆ ಅದು ಎಷ್ಟು ಕೆಜಿ ಬರ್ಬೋದು? ಇದು 4 ಕೆಜಿ ಬೇಡ 3 ಕೆಜಿ ಬರ್ಬೋದು. ಒಂದು ಕಾಯಿ 3 ಕೆಜಿ ಇದೆ ಅಂದ್ರೆ ಒಂದು ಕಾಯಿ 20 ರೂಪಾಯಿ ಅಂದ್ರೆ 100 ಕಾಯಿಗೆ ಸಾಧಾರಣ ಒಂದು 40,000 ರೂಪಾಯಿ ಒಂದೊಂದು ಗಿಡ ಆದ್ರೂ ಕನಿಷ್ಠ ಅಂದ್ರೆ ಒಂದು 1000 ಗಿಡ ಅಂದ್ರೆ ಎಷ್ಟು